Hello friends, Namaste, and I would like to welcome you all for this fifth day of 21 Day Spoken English video series. Friends, in previous sessions we studied about the sentences, parts of speech, to be and to have verbs. But today I am going to explain you about the tenses. Tenses are very important to speak English language fluently. That one I am going to teach you today. Well, friends, before I'm going to teach you those all things, I would request you, if you are newcomer to my YouTube channel, please subscribe this channel and hit the like button and make the bell notification on. Well, friends, let's begin. Friends, tenses are very important to speak English language fluently. You know, if you observe each and every sentences you speak in your day-to-day life, see, we always speak about either what is happening in front of us right now, or what happened in the past, or what is going to happen in future. ಅಂದ್ರೆ ಏನ್ ಆಗಿದೆ ಅಂತಂತಂದು ಅದ್ರ ಬಗ್ಗೆ ಆದ್ರೂ ಮಾತನಾಡ್ತಾ ಇರ್ತೀವಿ, ಏನ್ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ಆದ್ರೂ ಮಾತನಾಡ್ತಾ ಇರ್ತೀವಿ, ಏನ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಆದ್ರೂ ಮಾತನಾಡ್ತಾ ಇರ್ತೀವಿ. It means we always speak on the base of tenses. It may be Kannada language, it may be English language, or it may be any language. You know, each and every language is spoken on the base of tenses. ಪ್ರತಿಯೊಂದು ಭಾಷೆನೂ ಟೆನ್ಸಸ್ ಬೇಸ್ ಮೇಲೆ ಮಾತನಾಡಲ್ಪಡುತ್ತದೆ. ಅಂದ್ರೆ ಪ್ರೆಸೆಂಟ್ ಬಗ್ಗೆ ಆದ್ರೂ ಮಾತನಾಡ್ತಾ ಇರ್ತೀವಿ, ಅಥವಾ ಫಾಸ್ಟ್ ಬಗ್ಗೆ ಆದ್ರೂ ಮಾತನಾಡ್ತಾ ಇರ್ತೀವಿ, ಫ್ಯೂಚರ್ ಬಗ್ಗೆ ಆದ್ರೂ ಮಾತನಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಟೆನ್ಸಸ್ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ವೆಲ್, ಸೊ ಹಾಗಾದ್ರೆ ಟೆನ್ಸಸ್ ಗಳನ್ನ ನಾವು ಟೆನ್ಷನ್ ಇಲ್ಲದೆ ಕಲಿಯೋದು ಹೇಗೆ ಅಂತ ಅನ್ನೋದನ್ನ ಈಗ ನಾವು ತಿಳ್ಕೊಳ್ಳೋಣ. ವೆಲ್ ಫ್ರೆಂಡ್ಸ್, ಟೆನ್ಸಸ್, as you see, three types of tenses in Kannada language. You may see same three types of tenses in English also. They are present tense, past tense, and then future tense. Present tense is called in Kannada Vartamana Kala. Past tense is called in Kannada Bhutakala. Future tense is called Bhavishyat Kala. ನಮಗೆ ಕನ್ನಡದಲ್ಲಿ ಹೆಚ್ಚಾಗಿ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಮಾತ್ರ ಗೊತ್ತಿರುತ್ತೆ. ಆದ್ರೆ ಇಂಗ್ಲಿಷ್ ನಲ್ಲಿ ಏನ್ ಗೊತ್ತಾ, ಈ ಮೂರು ಟೆನ್ಸಸ್ ಗಳಲ್ಲಿ ಮತ್ತೆ ನಾಲ್ಕು ಪ್ರಕಾರದ ಟೆನ್ಸಸ್ ಗಳು ಬರ್ತವೆ. ಎಸ್, ಇಫ್ ಯು ಅಬ್ಸರ್ವ್ ಇನ್ ಪ್ರೆಸೆಂಟ್ ಟೆನ್ಸ್, ಯು ಮೇ ಸಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಅಂಡ್ ಕಂಟಿನ್ಯೂಸ್ ಟೆನ್ಸ್. ಈ ರೀತಿ ನಾಲ್ಕು ಪ್ರಕಾರದ ಟೆನ್ಸಸ್ ಬರ್ತವೆ. ಅಂಡ್ ಇಫ್ ಯು ಅಬ್ಸರ್ವ್ ಇನ್ ಅ ಫಾಸ್ಟ್ ಟೆನ್ಸ್, ಫಾಸ್ಟ್ ಸಿಂಪಲ್ ಟೆನ್ಸ್, ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಅಂಡ್ ದೆನ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬರ್ತವೆ. In the same way, if you observe in future tense, future simple tense, future continuous tense, future perfect and continuous tense. Well friends, ಈ ರೀತಿ ಇಂಗ್ಲಿಷ್ ಅಲ್ಲಿ 12 ಟೆನ್ಸಸ್ ಗಳು ಆಗ್ತವೆ. ನಾವು ಕನ್ನಡದಲ್ಲಿ 3 ಟೆನ್ಸ್ ಗಳನ್ನ ಮಾತ್ರ ನಾವು ಏನ್ ತಿಳ್ಕೊಂಡಿರ್ತೀವಿ, ಅದೇ ಬೇಸ್ ಮೇಲೆ ನಾವು ಇಂಗ್ಲಿಷ್ ಅಲ್ಲಿ ಮಾತನಾಡಲಿಕ್ಕೆ ಹೋದ್ರೆ ಅಲ್ಲಿ ನಮಗೆ ಡಿಫಿಕಲ್ಟ್ ಆಗುತ್ತೆ. ನಾವು 12 ಟೆನ್ಸ್ ಗಳಲ್ಲಿ ಸಹ ತುಂಬಾನೇ ಮಾಸ್ಟರಿನ ಸಾಧಿಸ್ಬೇಕು. ನಾವು ಈ 12 ಟೆನ್ಸ್ ಗಳಲ್ಲಿ ನೀವು ಮಾಸ್ಟರಿನ ಸಾಧಿಸಿದ್ದೆ ಆದ್ರೆ, I am going to assure you that definitely you are going to speak English fluently if you become perfect in tenses. ಯಾಕಂದ್ರೆ ನೀವು ಯೋಚನೆ ಮಾಡಿ ನೋಡಿದ್ರೆ, ನಾವು ಮಾತನಾಡುವಂತ ಪ್ರತಿಯೊಂದು ವಾಕ್ಯನೂ ಸಹ ಈ ಒಂದು ಕಾಲದ ಮೇಲೆ ನಿರ್ಧಾರ ಆಗಿರುತ್ತೆ. ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಾದ್ರೂ ಇರುತ್ತೆ, ಪಾಸ್ಟ್ ಟೆನ್ಸ್ ಅಲ್ಲಾದ್ರೂ ಇರುತ್ತೆ, ಫ್ಯೂಚರ್ ಟೆನ್ಸ್ ಅಲ್ಲಾದ್ರೂ ಇರುತ್ತೆ. ಇದನ್ನ ನೀವು ಏನ್ ಮಾಡ್ಬೇಕಲ್ಲಿ ಕರೆಕ್ಟ್ ಆಗಿ ತಿಳ್ಕೊಬೇಕು. ವೆಲ್ ಫ್ರೆಂಡ್ಸ್, ಸೊ ಅಮಾಂಗ್ these three tenses, today I am going to teach you in present tense about present simple tense. Now let us begin. Yes friends, present simple tense ಅಲ್ಲಿ ನಾವು ವಾಕ್ಯ ರಚನೆಯನ್ನ ಮಾಡಬೇಕು ಅಂತಂದ್ರೆ ಇಲ್ಲಿ ಫಾರ್ಮುಲಾ ಬರುತ್ತೆ. ಫಾರ್ಮುಲಾ ಏನ್ ಬರುತ್ತೆ? ಐ, ಯು, ವಿ, ದೇ. ಇವುಗಳಿಗೆ ನಾವು V1 ನ ಹಚ್ಚಬೇಕು ಪ್ಲಸ್ ಆಬ್ಜೆಕ್ಟ್. ಓಕೆ, ನಿಮಗೆ ನಾನು ಈಗಾಗಲೇ ಕ್ರಿಯಾಪದಗಳ ಬಗ್ಗೆ ಲಾಸ್ಟ್ ವಿಡಿಯೋಸ್ ಗಳಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. V1 ಅಂದ್ರೇನು, V2 ಅಂದ್ರೇನು, V3 ಅಂದ್ರೇನು. ನೋಡಿ, ನೀವು ಟೆನ್ಸ್ ಬೇಸ್ ಮೇಲೆ ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಮಾತನಾಡಬೇಕು ಅಂತಂದ್ರೆ, ಇಂಗ್ಲಿಷ್ ಅಲ್ಲಿ ಪರ್ಫೆಕ್ಟ್ ಆಗ್ಬೇಕು ಅಂತಂದ್ರೆ ಕ್ರಿಯಾಪದಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಅವುಗಳನ್ನ ಫಸ್ಟ್ ನೀವು ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ವೆಲ್ ಓಕೆ, ಈಗ ನೀವು ಇದು ನಾನು ಕೊಡ್ತಾ ಇರೋದು ನಿಮಗೆ ಅಫರ್ಮೇಟಿವ್ ಸೆಂಟೆನ್ಸ್ ಗೆ ಫಾರ್ಮುಲಾ. ಅಂಡ್ ಸಪೋಸ್ ನೀವು ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಗಳು ಯೂಸ್ ಆಗ್ತವೆ. ಈ ಹೆಲ್ಪಿಂಗ್ ವರ್ಬ್ಸ್ ಗಳು ಎದಕ್ಕೆ ಯೂಸ್ ಆಗ್ತವೆ ಅಂತಂದ್ರೆ ಮೇನ್ ವರ್ಬ್ ಗೆ ಸಪೋರ್ಟ್ ಮಾಡ್ತವೆ. ಅವುಗಳನ್ನ ನಾವು ಹೆಲ್ಪಿಂಗ್ ವರ್ಬ್ಸ್ ಅಂತ ಅಂತೀವಿ. ಇಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ we see two helping verbs. One is do, another one is does. Do is used for I, you, we and they, and does is used for he, she and then it. Okay, ಈಗ ಇಲ್ಲಿ I, you, we, they ಮಾತ್ರ ಇದೆ. ಅದರಿಂದ ಏನಿದೆ ಇಲ್ಲಿ ಹಾಗಾದ್ರೆ do ಅಂತಂದಿದೆ. Let us see how the sentences are formed in present simple tense. Well friends,
ಸೊ ಫಸ್ಟ್ ಒನ್ ಐ ಗೋ ಟು ಸ್ಕೂಲ್. ಈಗ ಇಲ್ಲಿ ಐ ಗೋ ಟು ಸ್ಕೂಲ್ ಅಂತಂತಂದ್ರೆ ಐ ಅನ್ನೋದೇನಿಗೆ ಇಲ್ಲಿ ಇಟ್ ಈಸ್ ಅ ಸಬ್ಜೆಕ್ಟ್, ಗೋ ಇಸ್ ಅ ವಿವನ್, ಟು ಸ್ಕೂಲ್ ಇಸ್ ಅ ಆಬ್ಜೆಕ್ಟ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಐ ಗೋ ಟು ಸ್ಕೂಲ್ ಅಂದ್ರೆ ಇದರ ಮೀನಿಂಗ್ ಏನು? ನಾನು ಶಾಲೆಗೆ ಹೋಗುತ್ತೇನೆ. ವೆಲ್, ನಾನು ಶಾಲೆಗೆ ಹೋಗುತ್ತೇನೆ. ಐ ಗೋ ಟು ಸ್ಕೂಲ್. ನೀವು ನೆನಪಲ್ಲಿ ಇಟ್ಕೊಳ್ಳಿ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಯಾವ ಸಂದರ್ಭದಲ್ಲಿ ನಾವು ಮಾತನಾಡ್ತೀವಿ ಅಂತಂದ್ರೆ, ನಾವು ದಿನನಿತ್ಯ ಕ್ರಿಯೆಗಳನ್ನ ಮಾಡ್ತಾ ಇರ್ತೀವಿ. ಅಂದ್ರೆ ಡೈಲಿ ಸೇಮ್ ರುಟೀನ್ ಕೆಲಸ ಕ್ರಿಯೆಗಳನ್ನ ನಾವು ಏನ್ ಮಾಡ್ತಾ ಇರ್ತೀವಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಾದಾಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಇದು ಯೂಸ್ ಆಗುತ್ತೆ. ಐ ಗೋ ಟು ಸ್ಕೂಲ್ ಅಂತಂದ್ರೆ ಏನು? ನಾನು ದಿನಾಲು ಮಾಡುವಂತದ್ದೇನದು ಕ್ರಿಯೆ. ನಾನು ಅಲ್ಲಿ ದಿನಾಲು ಶಾಲೆಗೆ ಹೋಗುತ್ತೇನೆ. ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ಈಗ ಇದು ಅಫರ್ಮೇಟಿವ್ ಸೆಂಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಈಗ ಇದನ್ನ ನೀವು ನೆಗೆಟಿವ್ ಸೆಂಟೆನ್ಸ್ ಆಗಿ ಮಾಡ್ಬೇಕು ಅಂತಂದ್ರೆ ಏನಾಗುತ್ತೆ? ಅದು ಐ ಡೋಂಟ್ ಗೋ ಟು ಸ್ಕೂಲ್. ಐ ಡೋಂಟ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುವುದಿಲ್ಲ. ಓಕೆ, ನೀವು ಯಾವಾಗ ನೆಗೆಟಿವ್ ಮಾಡ್ತೀರಿ ಅವಾಗ ಡೂ ಮತ್ತು ಡಸ್ ಅನ್ನ ಇಲ್ಲಿ ಬಳಕೆ ಮಾಡಬೇಕು. ಇಲ್ಲಿ ಐ ಯು ಇದೆ, ಇದರಿಂದ ಡೂ ಅನ್ನ ಬಳಸಲಾಗ್ತಾ ಇದೆ. ಐ ಡೋಂಟ್ ಈಸ್ ದ ಶಾರ್ಟ್ ಫಾರ್ಮ್ ಆಫ್ ಡು ನಾಟ್. ಐ ಡೋಂಟ್ ಅಂದ್ರೇನು? ಐ ಡು ನಾಟ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುವುದಿಲ್ಲ. ಇದನ್ನೇ ನೀವು ಕ್ವಶನ್ ಮಾಡ್ಬೇಕಾದಾಗ ನೀವು ಡೂ ನ ಸ್ಟಾರ್ಟಿಂಗ್ ತೆಗೆದುಕೊಂಡು ಬರ್ಬೇಕಾಗತ್ತೆ. Well, whenever you want to make a question in English, you need to bring the helping verb at the beginning of the sentence. You need to remember this. Well, do I go to school? ನಾನು ಶಾಲೆಗೆ ಹೋಗುತ್ತೇನೆಯೇ. Don't I go to school? ನಾನು ಶಾಲೆಗೆ ಹೋಗುವುದಿಲ್ಲವೇ. ನೆಗೆಟಿವ್ ಕ್ವಶನ್. WH ಕ್ವಶನ್, where do I go? ಅಂದ್ರೆ ನಾನು ಎಲ್ಲಿಗೆ ಹೋಗುತ್ತೇನೆ. ಇದಕ್ಕೆ WH ಕ್ವಶನ್ಸ್ ಅಂತಾರೆ. ವೆಲ್ ಫ್ರೆಂಡ್ಸ್, ನೀವೀಗ ಒಂದು ಸೆಂಟೆನ್ಸ್ ಐ ಗೋ ಟು ಸ್ಕೂಲ್ ಅಂತನ್ನೋದನ್ನ ಈ ರೀತಿ 5 ಸೆಂಟೆನ್ಸ್ ಗಳನ್ನಾಗಿ ನೀವೇನ್ ಮಾಡ್ಬೇಕೀಗ? ಕನ್ವರ್ಟ್ ಮಾಡ್ಬೇಕು. ಈಗ ಇಲ್ಲಿ ನಾನೇನು ಐ ಗೋ ಟು ಸ್ಕೂಲ್ ಅಂತಂತ ಹೇಳ್ತಾ ಇದ್ದೀನಿ. ಈಗ ಇದನ್ನೇ ಸೇಮ್ ಈಗ ನೀವು ಯು ತಗೊಳ್ಳಿ. ಈಗ ಎಸ್, ಯು ಗೋ ಟು ಸ್ಕೂಲ್ ಅಂದ್ರೇನು? ನೀವು ಶಾಲೆಗೆ ಹೋಗುತ್ತೀರಿ. ಎಸ್, ಅದು ಏಕವಚನನೂ ಆಗತ್ತೆ, ಬಹುವಚನನೂ ಆಗತ್ತೆ. ಯು ಗೋ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತೀರಿ. ಯು ಡು ನಾಟ್ ಗೋ ಟು ಸ್ಕೂಲ್, ನೀವು ಶಾಲೆಗೆ ಹೋಗುವುದಿಲ್ಲ. ಈಗ ಅದನ್ನೇ ನೀವು ಪ್ರಶ್ನೆ ಮಾಡ್ತಾ ಇರ್ಬೇಕಾದ್ರೆ ಡು ಯು ಗೋ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತೀರಾ. ಅದನ್ನೇ ನೀವು ನೆಗೆಟಿವ್ ಕ್ವಶನ್ ಮಾಡ್ಬೇಕಾದಾಗ ಡೋ ನಾಟ್ ಯು ಗೋ ಟು ಸ್ಕೂಲ್ ಅಂದ್ರೆ ಡೋಂಟ್ ಯು ಗೋ ಟು ಸ್ಕೂಲ್, ನೀವು ಶಾಲೆಗೆ ಹೋಗುವುದಿಲ್ಲವೇ. ನೀವು ಎಲ್ಲಿಗೆ ಹೋಗುತ್ತೀರಿ? ವೇರ್ ಡು ಯು ಗೋ. ಓಕೆ, ನೆಕ್ಸ್ಟ್ ಈಗ ಅದನ್ನೇ ವಿ ಅಂತ ತಗೋಬಹುದು. ಈಗ ವಿ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತೇವೆ. ವಿ ಡು ನಾಟ್ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗುವುದಿಲ್ಲ. ಅದನ್ನೇ ನೀವು ಪ್ರಶ್ನೆ ಮಾಡ್ಬೇಕಾದಾಗ ಡು ವಿ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತೇವೆಯೇ. ಅದೇ ನೀವು ನೆಗೆಟಿವ್ ಕ್ವಶನ್ ಮಾಡ್ಬೇಕಾದಾಗ ಡು ನಾಟ್ ವಿ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗುವುದಿಲ್ಲವೇ. ದೆನ್ WH ಕ್ವಶನ್, ವೇರ್ ಡು ವಿ ಗೋ, ನಾವು ಎಲ್ಲಿಗೆ ಹೋಗುತ್ತೇವೆ. ಇನ್ ದ ಸೇಮ್ ವೇ ದೇ ಗೋ ಟು ಸ್ಕೂಲ್, ಫ್ಲೂರಲ್ ಫಾರ್ಮ್. ದೇ ಅಂದ್ರೆ ಅವರು ಶಾಲೆಗೆ ಹೋಗುತ್ತಾರೆ. ದೇ ಡೋಂಟ್ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುವುದಿಲ್ಲ. ಡು ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಾರೆಯೇ. ಡೋಂಟ್ ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುವುದಿಲ್ಲವೇ. ದೆನ್ ವೇರ್ ಡು ದೇ ಗೋ, ಅವರು ಎಲ್ಲಿಗೆ ಹೋಗುತ್ತಾರೆ. ನೋಡಿ, ಈಗ ಇಲ್ಲಿ ಏನನ್ನು ಒಂದು ಸೆಂಟೆನ್ಸ್ ನ ತಗೊಂಡು ಈ ರೀತಿ 5 ಸೆಂಟೆನ್ಸ್ ಗಳನ್ನಾಗಿ ಮಾಡಿ ಆ ಯು ವಿ ದೇಯಲ್ಲಿ ನಾನು ಏನ್ ಮಾಡಿದ್ನೋ ಅದನ್ನ ನೀವು ಫಸ್ಟ್ ನೀಟಾಗಿ ಬರ್ಕೋಬೇಕು. ನೀವು ವೆಲ್ ಬರ್ಕೊಂಡು ಅಲ್ಲಿ ಕನ್ನಡ ಮೀನಿಂಗ್ ಅನ್ನು ಬರ್ಕೋಬೇಕು. ಯಾಕಂದ್ರೆ friends, if you want to speak English, first you need to understand what exact meaning it is giving in our mother tongue. ನಮ್ಮ ಮಾತೃಭಾಷೆಯಲ್ಲಿ ಅದರ ಮೀನಿಂಗ್ ಏನನ್ನ ಕೊಡ್ತಾ ಇದೆ ಅದು ನಮಗೆ ಫಸ್ಟ್ ಗೊತ್ತಾಗಬೇಕು. ಬಿಕಾಸ್ ನಮ್ಮ ಮೈಂಡ್ ಅಲ್ಲಿ ಫಸ್ಟ್ ಗೆ ಪ್ರಿಂಟ್ ಆಗಿರೋದೇನು? ಕನ್ನಡ ಭಾಷೆ. ವೆಲ್, ನಾವು ಬೇರೆ ಯಾವುದೇ ಒಂದು ಭಾಷೆನ ಕಲಿತಾ ಇದೀವಿ ಅಂತಂದ್ರೆ ಕ್ಲಿಯರ್ ಆಗಿ ನಮಗದು ಫಸ್ಟ್ ಅರ್ಥ ಆಗ್ಬೇಕು. ಎಷ್ಟೋ ಜನಕ್ಕೆ ಕನ್ನಡ ಮಾಧ್ಯಮದಲ್ಲಿ ಓದಿದಂತ ವಿದ್ಯಾರ್ಥಿಗಳಿಗೆ ಯಾಕೆ ಇಂಗ್ಲಿಷ್ ಅಲ್ಲಿ ಮಾತನಾಡ್ಲಿಕ್ಕೆ ಟಫ್ ಆಗುತ್ತೆ ಅಂತಂದ್ರೆ ಅವರಿಗೆ ಕನ್ನಡದಲ್ಲಿ ಕರೆಕ್ಟ್ ಆಗಿ ಅದು ಅರ್ಥ ಆಗಲ್ಲ. ಯಾವಾಗ ನಮಗೆ ಕನ್ನಡದಲ್ಲಿ ಅರ್ಥ ಆಗಲ್ವೋ ಅದು ನಮ್ಮ ಮೈಂಡ್ ಅಲ್ಲಿ ಸ್ಟೋರ್ ಆಗಲ್ಲ ಮೈ ಡಿಯರ್ ಫ್ರೆಂಡ್ಸ್. ಮತ್ತೆ ಅದನ್ನ ನಾವು ಬಳಕೆನೂ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಫಸ್ಟ್ ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಸುಮಾರು ಜನ ಏನಂತಾರೆ, ಇಫ್ ಯು ವಾಂಟ್ ಟು ಸ್ಪೀಕ್ ಇನ್ ಇಂಗ್ಲಿಷ್, ಥಿಂಕ್ 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 ಇನ್ ಇಂಗ್ಲಿಷ್ ಅಂತ ಅಂತಾರೆ. ಆದ್ರೆ ಥಿಂಕ್ ಇನ್ ಇಂಗ್ಲಿಷ್ ಅಂತ ಅನ್ನೋದು ಯಾವಾಗ ಆಗತ್ತೆ? ವೆನ್ ವಿ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಅವರ್ ಮದರ್ ಟಂಗ್. ಫಸ್ಟ್ ನಾವು ಅಲ್ಲಿ ಅರ್ಥ ಮಾಡ್ಕೊಂಡಾಗ ಇಂಗ್ಲಿಷ್ ನಲ್ಲಿ ಯೋಚನೆ ಮಾಡ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಈಗ ನಾನು ನಿಮ್ಗೊಂದು ಶಬ್ದ ಹೇಳ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ವೆಲ್, ಫ್ಲವರ್
ನಾನು ನಿಮ್ಗೆ ಹೇಳ್ತೀನಿ, ಫ್ಲವರ್ ಅಂದ ತಕ್ಷಣನೇ ನಿಮಗೆ ಕನ್ನಡದಲ್ಲಿ ಅದರ ಅರ್ಥ ಹೂ ಅಂತನ್ನೋದು ಗೊತ್ತಿಲ್ಲದೆ ಇದ್ರೆ ಆ ಫ್ಲವರ್ ಅನ್ನುವಂತ ಶಬ್ದ ನಿಮ್ ನೆನಪಲ್ಲಿ ಉಳಿತಾ ಇರ್ಲಿಲ್ಲ. ಓಕೆ ಓಕೆ, ಹೂಗಳನ್ನ ತೋರಿಸಿ ಫ್ಲವರ್ ಅಂತಂದಾಗ ನಮಗೇನಾಗತ್ತೆ, ನಾವೇನ್ ಅರ್ಥ ಮಾಡ್ಕೊಳ್ತೀವಿ ನಮ್ಮ ಮೈಂಡ್ ಅಲ್ಲಿ, ಹೌದು ಹೂ ಅಂತಂದ್ರೆ ಫ್ಲವರ್, ಎಸ್ ಫ್ಲವರ್ಸ್ ಅಂತಂದ್ರೆ ಹೂವುಗಳು. ಈಗ ನಮ್ಮ ಮೈಂಡ್ ಅಲ್ಲಿ ಆ ಚಿತ್ರ ಮತ್ತು ಆ ಅರ್ಥ ಎರಡು ಮೈಂಡ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಟೈಮ್ ನಾವು ಫ್ಲವರ್ ಅಂತಂದಾಗ ಯೋಚನೆ ಮಾಡದೆ, ಕನ್ನಡದಲ್ಲಿ ಯೋಚನೆ ಮಾಡದೆ ಇಂಗ್ಲಿಷ್ ನಲ್ಲಿ ಡೈರೆಕ್ಟ್ ಆಗಿ ನಾವೇನ್ ಮಾಡ್ತೀವಿ ಅದನ್ನ ಯೋಚನೆ ಮಾಡ್ತೀವಿ. ಫ್ಲವರ್ಸ್ ಅಂತಂದಾಗ ಕನ್ನಡದಲ್ಲಿ ನಾವು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ, ನಮ್ಗೆ ಮೈಂಡ್ ಅಲ್ಲಿ ಹೂಗಳು ಅಂತಂತಂದು ಇಮೇಜ್ ಇಲ್ಲಿ ಸೃಷ್ಟಿ ಆಗ್ಬಿಡುತ್ತೆ. ನಮ್ಮ ಒಂದು ಥಿಂಕಿಂಗ್ ಪ್ಯಾಟರ್ನ್ ಅಂತ ಅನ್ನೋದು ಮೈ ಡಿಯರ್ ಫ್ರೆಂಡ್ಸ್ ಇಮೇಜ್ಗಳ ಮೂಲಕ ಇದೆ ಹೊರತು ಅಕ್ಷರಗಳು ಪದಗಳ ರೂಪದಲ್ಲಿ ಅದು ಯೋಚನೆ ಮಾಡಲ್ಲ. ಎಸ್, ನಮ್ಮ ಮೈಂಡ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳುತ್ತೆ. ಆ ಇಮ್ಯಾಜಿನೇಷನ್ ಲ್ಯಾಂಗ್ವೇಜ್ ಚೇಂಜ್ ಆಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಫಸ್ಟ್ ನಮ್ಮ ಮದರ್ ಟಂಗ್ ಅಲ್ಲಿ ನಾವು ಅದಕ್ಕೆ ಅರ್ಥ ಮಾಡಿಸ್ಬೇಕು. ಆದ್ರಿಂದ ನೀವು ಐ ಗೋ ಟು ಸ್ಕೂಲ್ ಅಂತಂದ್ರೇನು, ನಾನು ಶಾಲೆಗೆ ಹೋಗುತ್ತೇನೆ, ಇಲ್ಲಿ ಸಿಚುವೇಶನ್ ಅರ್ಥ ಮಾಡ್ಕೋಬೇಕು. ಜಸ್ಟ್ ಬೈ ಹಾರ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಎಸ್, ಸುಮಾರು ಜನ ಏನ್ ಮಾಡ್ತಾರೆ, ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ಐ ಡು ನಾಟ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುದು. ಡು ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ಡೋಂಟ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗೋದಿಲ್ಲವೇ. ವೇರ್ ಡು ಐ ಗೋ, ನಾನು ಎಲ್ಲಿಗೆ ಹೋಗುತ್ತೇನೆ. ಇದ್ರ ಬೈ ಹಾರ್ಟ್ ಮಾಡ್ತೀರಾ, ಬೈ ಹಾರ್ಟ್ ಮಾಡ್ತೀರಿ, ಪ್ರಾಕ್ಟೀಸ್ ಮಾಡ್ತೀರಿ, ರೈಟಿಂಗ್ ಅಲ್ಲಿ ಪರ್ಫೆಕ್ಟ್ ಆಗ್ತೀರಿ, ರೀಡಿಂಗ್ ಅಲ್ಲಿ ಪರ್ಫೆಕ್ಟ್ ಆಗ್ತೀರಿ. ಮಾತನಾಡ್ತಾ ಇರ್ಬೇಕಾದ್ರೆ ಏಕೆ ನಿಮ್ಮಿಂದ ಸೆಂಟೆನ್ಸ್ ಆಟೋಮೆಟಿಕ್ ಆಗಿ ಹೊರಗಡೆ ಬರ್ತಾ ಇಲ್ಲ? ಬಿಕಾಸ್ ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಸನ್ನಿವೇಶದಲ್ಲಿ ಈ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಯೂಸ್ ಆಗ್ತಾ ಇದೆ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಅದನ್ನ ನಾವು ಫಸ್ಟ್ ನಾವು ತಿಳ್ಕೊಬೇಕಾಗತ್ತೆ. ಎಸ್, ಐ ಗೋ ಟು ಸ್ಕೂಲ್ ಅಂದ್ರೆ ನಾವು ದಿನನಿತ್ಯ ಮಾಡುವಂತ ಕ್ರಿಯೆಗೇನು ಬಳಸ್ತೀವಿ. ಈಗ ನಾನ್ ನೋಡಿ, ಜಸ್ಟ್ ಈಗ ಒಂದು ಕ್ರಿಯೆನ ನಾನು ಮಾಡೋನಿದ್ದೀನಿ ಅಲ್ವಾ, ಲೇಟ್ ಆಗಲ್ಲ, ಅದು ಜಸ್ಟ್ ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಸ್ಟಾರ್ಟ್ ಆಗತ್ತೆ. ಅಂತ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಬಳಸ್ತೀವಿ. ಇದನ್ನ ನಿಮಗೆ ಯಾವುದೇ ಗ್ರಾಮರ್ ಬುಕ್ ಅಲ್ಲಿ ನಿಮ್ಗೆ ಈ ಒಂದು ರೂಲ್ ನಿಮಗೆ ಸಿಗಲ್ಲ. ಫ್ರೆಂಡ್ಸ್, ಇಲ್ಲಿಗ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಐ ಗೋ ಟು ಸ್ಕೂಲ್ ಅಂತಂದ್ರೆ ಒಂದ್ ಮಗು ಸ್ಕೂಲ್ ಹೋಗ್ಲಿಕ್ಕೆ ರೆಡಿ ಇದೆ. ಈಗ ವ್ಯಾನ್ ಬಂದ್ ನಿಂತು ಅದು ಶಾಲೆಗೆ ಮಮ್ಮಿಗೆ ಏನ್ ಮಾಡುತ್ತೆ, ಓಕೆ ನಾನು ಶಾಲೆಗೆ ಹೋಗ್ತೀನಿ ಅಂತಂತಂದು ಹೇಳುತ್ತೆ. ಅಂದ್ರೆ ಅಲ್ಲಿ ಹೋಗ್ತೀನಿ ಅಂತಂದ್ರೆ ಫ್ಯೂಚರ್ ಅಲ್ಲ, ಈಗ್ಲೇ ಅದು ನಡೀತಾ ಇದೆ, ಆದ್ರೆ ಇನ್ನೂ ಕ್ರಿಯೆ ಸ್ಟಾರ್ಟ್ ಆಗಿಲ್ಲ. ನಾನು ಶಾಲೆಗೆ ಹೋಗುತ್ತೇನೆ. ಎಸ್, ಅರ್ಥ ಆಗ್ತಾ ಇದೆಯಾ? ಆದ್ರೆ ಹೋಗೋ ಕ್ರಿಯೆ ನಡೆಯುವುದು ಲೇಟ್ ಆಗತ್ತಾ ಅಲ್ಲಿ? ನೋ, ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಗಳಲ್ಲಿ ಅದೇನಾಗ್ಬಿಡುತ್ತೆ, ಹೋಗೋ ಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ಎಸ್, ಈಗ ನನ್ನ ಹತ್ರ ಒಂದು ಚಹಾವನ್ನ ತಂದಿಟ್ಟಿದ್ದಾರೆ ಅಂತಂದು ಇಟ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಾನು ಇನ್ನೂ ಚಹಾ ಕುಡ್ದಿಲ್ಲ. ನಾನೇನ್ ಹೇಳ್ತೀನಿ, ಈಗ ಚಹಾ ತಂದಿಟ್ಟಿದ್ದಾರೆ, ನಾನು ಚಹಾ ಕುಡಿಯುತ್ತೇನೆ ಅಂತಂದು ಹೇಳ್ತೀನಿ. ಚಹಾ ಕುಡಿಯುತ್ತೀನಿ, ಐ ಡ್ರಿಂಕ್ ಟೀ. ಐ ಡ್ರಿಂಕ್ ಟೀ ಅಂತಂದ್ರೆ ಯಾವಾಗ? ನಾಳೆನಾ, ನಾಡದ್ದ, ಫ್ಯೂಚರ್ ಅಲ್ಲ, ಅರ್ಧ ತಾಸು ಬಿಟ್ಟ, 10 ನಿಮಿಷ ಬಿಟ್ಟ, 5 ನಿಮಿಷ ಬಿಟ್ಟ? ನೋ, ಅಷ್ಟೊತ್ತು ಬಿಟ್ಬಿಟ್ರೆ ಅದು ಅಂದ್ರೆ ಅದು ತಣ್ಣಗಾಗತ್ತೆ ಚಹಾ ಅಲ್ವಾ. ಅದಕ್ಕೋಸ್ಕರ ಅದು ಕೋಲ್ಡ್ ಆಗೋಕ್ಕಿಂತ ಮುಂಚೆನೆ ಹಾಟ್ ಇದ್ದಾಗ ನಾನು ಟೀ ಕುಡಿಬೇಕು. ಅಂದ್ರೆ ಟೀ ತಂದಿಟ್ಟಿದ್ದಾರೆ, ನಾನು ಚಹಾ ಕುಡಿಯುತ್ತೀನಿ ಅಂತಂದ್ರೆ ಏನರ್ಥ ಕೊಡುತ್ತೆ? ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆ ಕ್ರಿಯೆ ಸ್ಟಾರ್ಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಐ ಡ್ರಿಂಕ್ ಟೀ, ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆ ಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನ ಬಳಸ್ತೀವಿ. ಎಷ್ಟೋ ಜನರಿಗೆ ಈ ಒಂದು ಟ್ರಿಕ್ ಗೊತ್ತಿರಲ್ಲ. ಎಸ್, ಸುಮಾರು ಜನ ಏನ್ ಮಾಡ್ತಾರೆ, ಐ ವಿಲ್ ಡ್ರಿಂಕ್ ಟೀ ಅಂದ್ರೆ ಫ್ಯೂಚರ್ ನ ಯೂಸ್ ಮಾಡ್ತಾರೆ ಅಲ್ಲಿ. ಆದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ನಾವು ಅಲ್ಲಿ ಬಳಸಬಹುದು. ಅಂದ್ರೆ ಕ್ರಿಯೆ ಸ್ಟಾರ್ಟ್ ಆಗಿಲ್ಲ, ಜಸ್ಟ್ ಸ್ಟಾರ್ಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಒಂದು ಈ ರೀತಿ ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಕನ್ನಡದಲ್ಲಿ ಮೀನಿಂಗ್ ಅನ್ನ ಬರ್ಕೊಳ್ಳಿ. ಮೀನಿಂಗ್ ಅನ್ನ ಬರ್ಕೊಂಡು ಐ ಗೋ ಟು ಸ್ಕೂಲ್ ಅಂದ್ರೇನು, ಐ ಡು ನಾಟ್ ಗೋ ಟು ಸ್ಕೂಲ್ ಅಂದ್ರೇನು, ಡು ಐ ಗೋ ಟು ಸ್ಕೂಲ್ ಅಂದ್ರೇನು, ಡೋಂಟ್ ಐ ಗೋ ಟು ಸ್ಕೂಲ್ ಅಂದ್ರೇನು, ವೇರ್ ಡು ಐ ಗೋ ಅದಂದ್ರೇನು, ಕನ್ನಡದಲ್ಲಿ ಮೀನಿಂಗ್ ಬರ್ಕೋಬೇಕು. ಯು ವಿ ದೇ ಅಲ್ಲಿ ನಾನೇನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ನಾನು ವಾಕ್ಯಗಳನ್ನ ಹೇಳಿದೆ, ಅದನ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ನೀವು ಬೇರೆ ಬೇರೆ ರೀತಿಯ ವಾಕ್ಯಗಳನ್ನಲ್ಲಿ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಆಕ್ಚುಲಿ ಮೈ ಡಿಯರ್ ಫ್ರೆಂಡ್ಸ್, ನಾನು ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ನಲ್ಲಿ ಎಷ್ಟು ಜನ ಪಾರ್ಟಿಸಿಪೆಂಟ್ ಭಾಗವಹಿಸ್ತಾರೆ ಅವ್ರಿಗೆ ಟೆನ್ಸಸ್ ಗಳಲ್ಲಿ ತುಂಬಾನೇ ಪರ್ಫೆಕ್ಟ್ ಮಾಡಿಸ್ತೀನಿ. ಎಸ್, ಹಲವಾರು ಎಕ್ಸಾಂಪಲ್ಸ್ ಗಳನ್ನ ನಾನು ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೀನಿ. ತುಂಬಾ ಬೇರೆ ಬೇರೆ ರೀತಿಯ ಸಿನಾರಿಯೋಸ್ ಗಳನ್ನ ಅವ್ರಿಗೆ ಹೇಳ್ತೀನಿ. ಅದನ್ನ ತಮ್ಮ ಡೈಲಿ ಲೈಫ್ ಅಲ್ಲಿ ಯಾವ ರೀತಿಯಾಗಿ ಅವರು ಯೂಸ್ ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ಒಂದು ಪರ್ಟಿಕ್ಯುಲರ್ ಮಾಡೆಲ್ ಅನ್ನ ಅವರಿಗೆ ನಾನು ಕಲಿಸ್ತೀನಿ. ಅದನ್ನ ಕಲ್ತ್ಬಿಟ್ಟು ತುಂಬಾನೇ ಜನ ಟೆನ್ಸಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ನಲ್ಲಿ ಮಾತನಾಡ್ಲಿಕ್ಕೆ ಈಗಾಗಲೇ ಶುರು ಮಾಡಿದ್ದಾರೆ ಫ್ರೆಂಡ್ಸ್. ವೆಲ್, ಅದೇ ರೀತಿ ನೀವು ಸಹ ಕಲಿಬೇಕು ಅಂತಂದ್ರೆ ಅಫ್ಕೋರ್ಸ್ ಈ ವಿಡಿಯೋ ನೋಡೋದ್ರ ಮುಖಾಂತರ ನೀವು ಕಲಿಬಹುದು. ಬಟ್ ಇನ್ನೂ ಹೆಚ್ಚಿನ ವಿಷಯಗಳನ್ನ ನನ್ನಿಂದ ಪರ್ಸನಲ್ ಆಗಿ ಕೋಚಿಂಗ್ ತೆಗೆದುಕೊಂಡು ನೀವು ಕಲಿಬೇಕು ಅಂತಂದ್ರೆ ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಿಗೆ ನೀವು ಜಾಯಿನ್ ಆಗಿ ವಿಷಯಗಳನ್ನ ಇನ್ನೂ ಹೆಚ್ಚಾಗಿ ಕ್ವಿಕ್ ಆಗಿ ವೇಗವಾಗಿ ನೀವು ಕಲ್ತ್ಕೋಬಹುದು. ಈಗ ನಿಮಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ
ಡೀಟೇಲ್ಸ್ ನ ತಿಳ್ಕೊಂಡು ನೀವೆಲ್ಲರೂ ಜಾಯ್ನ್ ಆಗಿ. ಓಕೆ ಫ್ರೆಂಡ್ಸ್, ವೆಲ್ ಹಾಗಾದ್ರೆ ಈಗೇನಾಯ್ತು, ನಾವು ಏನ್ ನೋಡಿದ್ವಿ, ಆ ಯು ವಿ ದೇ ಅಲ್ಲಿ ಯಾವ ರೀತಿ ಸೆಂಟೆನ್ಸ್ ಗಳು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ರಚನೆ ಆಗ್ತವೆ ಅಂತ ಅನ್ನೋದನ್ನ ನೋಡಿದ್ವಿ. ನಾವು ಲೆಟ್ ಅಸ್ ಸಿ ಹಿ ಸಿ ಇಟ್ ಅಲ್ಲಿ ಯಾವ ರೀತಿ ಆಗ್ತದೆ. ಓಕೆ ಫ್ರೆಂಡ್ಸ್, ಈಗ ಆ ಇದ್ದಾಗ ಏನಂತಂದ್ವಿ, ಐ ಗೋ ಟು ಸ್ಕೂಲ್, ಯು ಗೋ ಟು ಸ್ಕೂಲ್, ದೇ ಗೋ ಟು ಸ್ಕೂಲ್, ವಿ ಗೋ ಟು ಸ್ಕೂಲ್. ಈಗ ಹಿ ಸೀಟ್ ಅಲ್ಲಿ ಏನಾಗುತ್ತೆ ನೋಡಿ, ಹಿ ಸೀಟ್ ಅಲ್ಲಿ ನೀವು ಸೆಂಟೆನ್ಸ್ ಅನ್ನ ಫಾರ್ಮೇಶನ್ ಮಾಡ್ಬೇಕಾದ್ರೆ ಹಿ ಗೋಸ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಾನೆ. ಈಗ ಇಲ್ಲೊಂದು ಡೌಟ್ ಬರುತ್ತೆ ನಿಮ್ಗೆ, ನಾನು ಶಾಲೆಗೆ ಹೋಗುತ್ತೇನೆ ಅನ್ಲಿಕ್ಕೆ ಐ ಗೋ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತೀರಿ ಅಂತ ಯು ಗೋ ಟು ಸ್ಕೂಲ್ ಅಂತೀರಿ, ಅವರು ಶಾಲೆಗೆ ಹೋಗುತ್ತಾರೆ ಅನ್ಲಿಕ್ಕೆ ದೇ ಗೋ ಟು ಸ್ಕೂಲ್ ಅಂದ್ವಿ, ನಾವು ಶಾಲೆಗೆ ಹೋಗುತ್ತೀವಿ ಅನ್ಲಿಕ್ಕೆ ವಿ ಗೋ ಟು ಸ್ಕೂಲ್ ಅಂದ್ವಿ. ಬಟ್ ಅವನು ಶಾಲೆಗೆ ಹೋಗುತ್ತಾನೆ ಅನ್ಲಿಕ್ಕೆ ಯಾಕೆ ಸರ್ ಅದು ಹಿ ಗೋಸ್ ಟು ಸ್ಕೂಲ್ ಆಯ್ತು? ಬಿಕಾಸ್ ಇಲ್ಲೊಂದು ರೂಲ್ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್, ಇನ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ if you are making sentence by using he, she and it, you need to add yes or es to the main verb. ಇದು ರೂಲ್. ಅದು ಎಲ್ಲಿ ಅಫರ್ಮೇಟಿವ್ ಸೆಂಟೆನ್ಸ್ ಗೆ ಮಾತ್ರ ನೆನಪಿನ ಇಟ್ಕೊಳ್ಳಿ. ಅಫರ್ಮೇಟಿವ್ ಸೆಂಟೆನ್ಸ್ ಗೆ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಮಾತ್ರ ಎಸ್ ಅಥವಾ ಎಸ್ ಅನ್ನ ಕ್ರಿಯಾಪದಕ್ಕೆ ಹಚ್ಬೇಕು. ಹಿ ಗೋಸ್ ಟು ಸ್ಕೂಲ್ ಅಂದ್ರೆ ಅಲ್ಲಿ ಹಿ ಗೋ ಇತ್ತು, ಗೋಕ್ ಏನಾಯ್ತು ಅಲ್ಲಿ ಎಸ್ ಆಡ್ ಆಯ್ತು, ಹಿ ಗೋಸ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಾನೆ. ಫ್ರೆಂಡ್ಸ್, ಈಗ ಹಿ ಗೋಸ್ ಟು ಸ್ಕೂಲ್ ಅಂತಂದಿದೆಯಾ, ಈಗ ನೀವು ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಾದಾಗ ಹೆಲ್ಪಿಂಗ್ ವರ್ಬ್ ಡಸ್ ಬಳಸ್ಬೇಕು. ಇಲ್ಲಿ ಹೇಗೆ ಅಲ್ಲಿ ಐ ಡು ನಾಟ್ ಅಂತಂದ್ರೆ ಡೂ ಬಳಸ್ತಾ ಇದ್ವಿ, ಇಲ್ಲಿಗ ಡಸ್ ಬಳಸ್ಬೇಕು. ಹಿ ಡಸ್ ನಾಟ್ ಗೋ ಟು ಸ್ಕೂಲ್. ಈಗ ಮೇಲ್ಗಡೆ ಗೋಸ್ ಇದೆ, ಹಾಗಾದ್ರೆ ಇಲ್ಲಿ ಯಾಕೆ ಗೋ ಆಯ್ತು ಇದು? ಬಿಕಾಸ್ ನಾವು ಡೂಗೆ ಆಲ್ರೆಡಿ ಎಸ್ ಅನ್ನ ಆಡ್ ಮಾಡಿದ್ರಿಂದ ನಾವು ಯಾವಾಗ ಡಸ್ ಯೂಸ್ ಮಾಡ್ತೀವಿ ಕ್ರಿಯಾಪದಕ್ಕೆ ಎಸ್ ಅಥವಾ ಎಸ್ ಬರಲ್ಲ. ಹಿ ಡಸ್ ನಾಟ್ ಗೋ ಟು ಸ್ಕೂಲ್ ಅಂತಂದ್ರೆ ಆಗುತ್ತೆ ಹೊರತು ಹಿ ಡಸ್ ನಾಟ್ ಗೋಸ್ ಟು ಸ್ಕೂಲ್ ಆಗಲ್ಲ. ಓಕೆ, ಎಷ್ಟೋ ಜನ ಹಿ ಗೋಸ್ ಟು ಸ್ಕೂಲ್ ಅನ್ನೋದ್ರ ಬದಲಾಗಿ ಹಿ ಗೋ ಟು ಸ್ಕೂಲ್ ಅಂತಂದು ಮಾತನಾಡ್ತಾ ಇರ್ತಾರೆ. ಆದ್ರೆ ನೀವೇನಂತಂದು ಅನ್ಬೋದಲ್ಲಿ ಹಿ ಗೋಸ್ ಟು ಸ್ಕೂಲ್ ಅಂತಂದು ಕರೆಕ್ಟ್ ಆಗಿ ನೀವು ಹೇಳ್ಬೇಕಾಗತ್ತೆ. ಹಿ ಸೀಟ್ ಬಂದಾಗ ಎಸ್ ಅಥವಾ ಎಸ್ ಹಚ್ಲೇಬೇಕು. ಹಿ ಗೋಸ್ ಟು ಸ್ಕೂಲ್, ಹಿ ಡಸ್ ನಾಟ್ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗೋದಿಲ್ಲ. ಈಗ ಅವನು ಶಾಲೆಗೆ ಹೋಗುತ್ತಾನೆಯೇ ಪ್ರಶ್ನೆ ಮಾಡ್ಬೇಕಾದಾಗ ಡಸ್ ಹಿ ಗೋ ಟು ಸ್ಕೂಲ್. ಅದನ್ನೇ ನೀವು ನೆಗೆಟಿವ್ ಕ್ವಶನ್ ಮಾಡ್ಬೇಕಾದಾಗ ಡಸಂಟ್ ಹಿ ಗೋ ಟು ಸ್ಕೂಲ್. ಹಾಗಾದ್ರೆ ಅವನು ಎಲ್ಲಿಗೆ ಹೋಗುತ್ತಾನೆ? ವೇರ್ ಡಸ್ ಹಿ ಗೋ, ಅವನು ಎಲ್ಲಿಗೆ ಹೋಗುತ್ತಾನೆ? ಈಗ ಇದೇ ರೀತಿ ನೋಡಿ, ಸಿ ಗೋಸ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಾಳೆ. ಅವಳು ಶಾಲೆಗೆ ಹೋಗುವುದಿಲ್ಲ, ಸಿ ಡಸ್ ನಾಟ್ ಗೋ ಟು ಸ್ಕೂಲ್. ಈಗ ಅದನ್ನ ನೀವು ಕ್ವಶನ್ ಮಾಡ್ಬೇಕಾದಾಗ ಡಸ್ ಸಿ ಗೋ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಾಳೆ. ಅದನ್ನ ನೀವು ನೆಗೆಟಿವ್ ಕ್ವಶನ್ ಮಾಡ್ಬೇಕಾದಾಗ ಡಸಂಟ್ ಸಿ ಗೋ ಟು ಸ್ಕೂಲ್, ಅವಳು ಎಲ್ಲಿಗೆ ಹೋಗುತ್ತಾಳೆ? ವೇರ್ ಡಸ್ ಸಿ ಗೋ. ಈಗ ಅದೇ ರೀತಿ ಇಟ್ ಗೋಸ್ ಟು ಸ್ಕೂಲ್ ಅಂದ್ರೆ ಅದು ಶಾಲೆಗೆ ಹೋಗುತ್ತದೆ. ಇಟ್ ಅಂತಂದ್ರೆ ಯಾವುದೇ ಪ್ರಾಣಿ, ಆದ್ರೆ ಇಲ್ಲಿ ಎಕ್ಸಾಂಪಲ್ಗೋಸ್ಕರ ನಾನು ತಗೊಳ್ತಾ ಇದ್ದೀನಿ. ಪ್ರಾಣಿಗಳು ಪಕ್ಷಿಗಳು ಶಾಲೆಗೆ ಹೋಗುದಿಲ್ಲ. ಎಕ್ಸಾಂಪಲ್ ಪರ್ಪಸ್ ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮಾತ್ರ ತಗೊಳ್ತಾ ಇರೋದು. ಇಟ್ ಗೋಸ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತದೆ. ಇಟ್ ಡಸ್ ನಾಟ್ ಗೋ ಟು ಸ್ಕೂಲ್, ಅದು ಶಾಲೆಗೆ ಹೋಗುವುದಿಲ್ಲ. ಡಸ್ ಇಟ್ ಗೋ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತದೆಯೇ? ಡಸಂಟ್ ಇಟ್ ಗೋ ಟು ಸ್ಕೂಲ್, ಅದು ಶಾಲೆಗೆ ಹೋಗುವುದಿಲ್ಲ. ದೆನ್ ವೇರ್ ಡಸ್ ಇಟ್ ಗೋ, ಅದು ಎಲ್ಲಿಗೆ ಹೋಗುತ್ತದೆ? ಈ ರೀತಿ ನೀವು ಹಿ ಸಿ ಇಟ್ ಅನ್ನ ಬಳಸಿಕೊಂಡು ಸೆಂಟೆನ್ಸ್ ಗಳನ್ನ ರಚನೆ ಮಾಡಬಹುದು. ಫ್ರೆಂಡ್ಸ್, ಒಂದು ನೀವು ವಿಷಯವನ್ನ ನೀವು ಚೆನ್ನಾಗಿ ನೆನಪ ಇಟ್ಕೊಳ್ಳಿ. ಹಿ ಸಿ ಇಟ್ ಅನ್ನ ಬಳಸಿ ನೀವು ವಾಕ್ಯಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಕ್ರಿಯಾಪದಕ್ಕೆ ಎಸ್ ಅಥವಾ ಎಸ್ ಫಾರ್ಮ್ ಹಚ್ಚಲಾಗುತ್ತೆ. ಎಸ್ ಅನ್ನ ಎಲ್ಲಿ ಹಚ್ಚಬೇಕು, ಎಸ್ ಅನ್ನ ಎಲ್ಲಿ ಹಚ್ಚಬೇಕು ಅಂತಂದ್ರೆ ಯಾವುದೇ ಕ್ರಿಯಾಪದದ ಕೊನೆಯ ಅಕ್ಷರ ನೆನಪ ಇಟ್ಕೊಳ್ಳಿ. ಯಾವುದೇ ಕ್ರಿಯಾಪದದ ಕೊನೆಯ ಅಕ್ಷರ ಎ ಇ ಐ ಓ ಯು ದಿಂದ ಕೊನೆಗೊಂಡಾಗ ಅಲ್ಲಿ ಎಸ್ ಅನ್ನ ಹಚ್ಚಬೇಕು. ಯಾವುದೇ ಕ್ರಿಯಾಪದದ ಕೊನೆಯ ಅಕ್ಷರ ಕಾನ್ಸೋನೆಂಟ್ಸ್ ಅಂದ್ರೆ ವ್ಯಂಜನಗಳಿಂದ ಕೊನೆಗೊಂಡಾಗ ಎಸ್ ಅನ್ನ ಹಚ್ಚಬೇಕಾಗತ್ತೆ. ವೆಲ್, ಇಲ್ಲೇನಂತ ತಿಳ್ಕೊಬೇಕು ನೀವು, ಕ್ರಿಯಾಪದಕ್ಕೆ ಎಸ್ ಅಥವಾ ಎಸ್ ಹಚ್ಬೇಕು. ಯಾವಾಗ? ಹಿ ಸಿ ಇಟ್ ಇದ್ದಾಗ. ಎಲ್ಲಿ? ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ. ಅದು ಎಲ್ಲಿ? ಅಫರ್ಮೇಟಿವ್ ಸೆಂಟೆನ್ಸ್ ಅಲ್ಲಿ ಮಾತ್ರ. ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಾದಾಗ ಡಸ್ ಯೂಸ್ ಮಾಡ್ಬೇಕು. ಹಿ ಸೀಟ್ ಇದ್ದಾಗ ಡಸ್ ಯೂಸ್ ಮಾಡ್ಬೇಕು. ಡಸ್ ಯಾವಾಗ ಯೂಸ್ ಮಾಡ್ತೀವಿ ಅವಾಗ ಕ್ರಿಯಾಪದಕ್ಕೆ ಎಸ್. ಹಿ ಡಸ್ ನಾಟ್ ಗೋ ಟು ಸ್ಕೂಲ್ ಅನ್ಬೇಕಾಗತ್ತೆ ಹೊರತು ಹಿ ಡಸ್ ನಾಟ್ ಗೋಸ್ ಟು ಸ್ಕೂಲ್ ಅಂತಂದು ಅನ್ಬಾರ್ದು. ಹಿ ಡಸ್ ನಾಟ್ ಗೋ ಟು ಸ್ಕೂಲ್. ಕ್ವಶನ್ ಮಾಡ್ಬೇಕಾದಾಗ ಡಸ್ ಫಸ್ಟ್ ತರಬೇಕು. ಡಸ್ ಹಿ ಗೋ ಟು ಸ್ಕೂಲ್, ಡಸಂಟ್ ಹಿ ಗೋ ಟು ಸ್ಕೂಲ್, ವೇರ್ ಡಸ್ ಹಿ ಗೋ. ಈ ರೀತಿ ನೀವು ವಾಕ್ಯಗಳ ರಚನೆಯನ್ನ ಇಲ್ಲಿ ಮಾಡ್ಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಈಗ ನಾವು ಐ ಯು ವಿ ದೇ ಮತ್ತು ಹಿ ಸಿ ಇಟ್ ಅಲ್ಲಿ ಯಾವ ರೀತಿ ವಾಕ್ಯಗಳ ರಚನೆಯನ್ನ ಮಾಡ್ಬೇಕು ಅಂತ ನಾನು ನಿಮ್ಗೆ ಕಲಿಸಿದೆ. ಇದೇ ರೀತಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳು ನೀವು ತಗೋಬೇಕು. ಹೀಗೆ ಐ ಡ್ರಿಂಕ್ ಟೀ, ನಾನು ಚಹಾ ಕುಡಿಯುತ್ತೇನೆ. ದೇ ಪ್ಲೇ ಕ್ರಿಕೆಟ್, ಅವರು ಕ್ರಿಕೆಟ್ ಆಡುತ್ತಾರೆ. ಎಸ್, ವಿ ವಾಚ್ ಟಿವಿ, ನಾವು ಟಿವಿಯನ್ನು ನೋಡುತ್ತೇವೆ. ಹಿ ಕಮ್ಸ್ ಟು ಹೋಮ್, ಅವನು ಮನೆಗೆ ಬರುತ್ತಾನೆ. ಸಿ ಕುಕ್ಸ್ ಫುಡ್, ಆಕೆ ಅಡಿಗೆ ಮಾಡುತ್ತಾಳೆ.
ಈ ರೀತಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳನ್ನ ತಗೊಂಡ್ಬಿಟ್ಟು ನೀವೇನ್ ಮಾಡ್ಬೇಕು, ಅಫರ್ಮೇಟಿವ್ ಸೆಂಟೆನ್ಸ್ ಮಾಡ್ಬೇಕು, ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕು, ಅಫರ್ಮೇಟಿವ್ ಕ್ವಶನ್ ಮಾಡ್ಬೇಕು, ನೆಗೆಟಿವ್ ಕ್ವಶನ್ ಮಾಡ್ಬೇಕು, WH ಕ್ವಶನ್ ನ ಮಾಡಿ ನೀವು ಹೆಚ್ಚು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಿ ಅವಾಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ನೀವು ಪರ್ಫೆಕ್ಟ್ ಆಗ್ತೀರಿ. ಓಕೆ ಫ್ರೆಂಡ್ಸ್, ದಿಸ್ ಇಸ್ ದ ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಈಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ನಮ್ಮ ದಿನನಿತ್ಯದ ವಾಕ್ಯಗಳಲ್ಲಿ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬಹುದು ಅಂತ ಅನ್ನೋದ್ರ ಬಗ್ಗೆ ಕೆಲವು ವಾಕ್ಯಗಳ ಮೂಲಕ ಈಗ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡಿ, ನಾನ್ ನಿಮ್ಗೆ ಹೇಳಿದೀನಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂತ ಅನ್ನೋದು ಎಸ್ಪೆಷಲಿ ಯೂಸ್ ಆಗೋದು ಎಲ್ಲಿ, ನಾವು ಮಾಡುವಂತಹ ಡೈಲಿ ರೂಟೀನ್ ಕೆಲಸಕ್ಕೆ, ಹೌದಾ, ಹ್ಯಾಬಿಚುವಲ್ ಆಕ್ಷನ್ಸ್ ಗಳಿದ್ದಾಗ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನ ಬಳಸ್ತೀವಿ. ಈಗ ನೀವು ದಿನನಿತ್ಯ ಸೇಮ್ ರಿಪೀಟ್ ಆಗಿ ಯಾವ ಒಂದು ಕ್ರಿಯೆ ಕೆಲಸಗಳನ್ನ ಮಾಡ್ತೀರಿ ಅದಕ್ಕೆ ಹ್ಯಾಬಿಚುವಲ್ ಆಕ್ಷನ್ಸ್ ಅಂತಾರೆ. ಆ ಹ್ಯಾಬಿಚುವಲ್ ಆಕ್ಷನ್ಸ್ ಗಳನ್ನ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ನೀವೀಗ ಮಾತಾಡ್ಬೇಕು. ಓಕೆ, ಫಸ್ಟ್ ಸೆಂಟೆನ್ಸ್ ನೋಡಿ. ಹಾಗಾದ್ರೆ ಐ ವೇಕಪ್ ಅಂದ್ರೇನು, ನಾನು ಎಚ್ಚರವಾಗುತ್ತೇನೆ. ಐ ಗೆಟ್ ಅಪ್ ಅಂತಂದ್ರೇನು, ನಾನು ಏಳುತ್ತೇನೆ. ಈಗ ಗೆಟಪ್ ಗೂ ಮತ್ತು ವೇಕಪ್ ಗೆ ಏನ್ ಡಿಫ್ರೆನ್ಸ್? ವೇಕಪ್ ಅಂತಂದ್ರೆ ಎಚ್ಚರವಾಗೋದು, ಗೆಟಪ್ ಅಂದ್ರೆ ಹಾಸಿಗೆ ಬಿಟ್ಟು ಹೇಳೋದು. ಈಗ ನಿಮ್ಮಲ್ಲಿ ಕೆಲವೊಬ್ಬರಿಗೆ ಬೆಳಿಗ್ಗೆ 5 ಗಂಟೆಗೆ ಎಚ್ಚರ ಆಗಿರುತ್ತೆ. ಯು ವೇಕಪ್ at 5 o'clock ಬಟ್ ಯು ಗೆಟಪ್ at 6 o'clock. ಎಸ್, ನೀವು 5 ಗಂಟೆಗೆ ಎಚ್ಚರ ಆಗತ್ತೆ, ವೇಕಪ್ ಆದ್ರೂ ಆ ಕಡೆ ಈ ಕಡೆ ಹೊಳ್ಳಾಡಿ 6 ಗಂಟೆಗೆ ಮೇಲೆ ಎದ್ದೇಳ್ತೀರಿ. ಹಾಸಿಗೆ ಬಿಟ್ಟು ಮೇಲೆ ಹೇಳೋದಕ್ಕೆ ಗೆಟಪ್ ಅನ್ಬೇಕು, ಬರೀ ಎಚ್ಚರ ಆಗೋದಕ್ಕೆ ವೇಕಪ್. ನೆಕ್ಸ್ಟ್ ಐ ಟೇಕ್ ಬಾತ್. ನೆಕ್ಸ್ಟ್ ನೀವು ಏನ್ ಮಾಡ್ತೀರಿ, ಎದ್ದ ನಂತರ ಸ್ನಾನ ಮಾಡ್ತೀರಿ. ನಾನು ಸ್ನಾನ ಮಾಡುತ್ತೇನೆ, ಐ ಟೇಕ್ ಬಾತ್. ಇದನ್ನ ನೀವು ಐ ಹ್ಯಾವ್ ಬಾತ್ ಅಂತಂದು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಐ ಗೆಟ್ ರೆಡಿ ಅಂದ್ರೆ ನಾನು ರೆಡಿ ಆಗುತ್ತೇನೆ. ಎದಕ್ಕೆ? ಸ್ಕೂಲಿಗೆ ಹೋಗ್ಲಿಕ್ಕೆ ಅಥವಾ ಡ್ರೆಸ್ ಹಾಕೊಳ್ಳೋದು, ನಾವು ಯಾವ ರೀತಿ ರೆಡಿ ಆಗ್ತೀವಿ, ಸಿದ್ಧವಾಗ್ತೀವಿ, ಅದಕ್ಕೆ ಐ ಗೆಟ್ ರೆಡಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಐ ಹ್ಯಾವ್ ಬ್ರೇಕ್ಫಾಸ್ಟ್, ನಾನು ನಾಷ್ಟಾ ಮಾಡುತ್ತೇನೆ, ಐ ಹ್ಯಾವ್ ಬ್ರೇಕ್ಫಾಸ್ಟ್. ನೀವು ನಾಷ್ಟಾ ಮಾಡುತ್ತೇನೆ ಅನ್ಲಿಕ್ಕೆ ಐ ಟೇಕ್ ಬ್ರೇಕ್ಫಾಸ್ಟ್ ಅಂತಂದು ಹೇಳ್ಬೋದು. ಐ ಹ್ಯಾವ್ ಲಂಚ್, ನಾನು ಮಧ್ಯಾಹ್ನದ ಊಟ ಮಾಡುತ್ತೇನೆ. ನೆಕ್ಸ್ಟ್ ಐ ರೀಡ್ ನ್ಯೂಸ್ ಪೇಪರ್ ಅಂದ್ರೇನು, ನಾನು ವೃತ್ತಪತ್ರಿಕೆಯನ್ನ ಓದುತ್ತೇನೆ. ಐ ವಾಚ್ ಟಿವಿ, ನಾನು ಟಿವಿಯನ್ನು ನೋಡುತ್ತೇನೆ. ಐ ಗೋ ಟು ಆಫೀಸ್, ನಾನು ಆಫೀಸ್ಗೆ ಹೋಗುತ್ತೇನೆ. ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ಎಸ್, ಐ ಟೇಕ್ ಲಂಚ್ ಅಂದ್ರೇನು, ನಾನು ಮಧ್ಯಾಹ್ನದ ಊಟ ಮಾಡುತ್ತೇನೆ. ವೆಲ್, ಐ ಹ್ಯಾವ್ ಡಿನ್ನರ್ ಅಂತಂದ್ರೆ ನಾನು ರಾತ್ರಿ ಊಟ ಮಾಡುತ್ತೇನೆ. ಆಕ್ಚುಲಿ ರಾತ್ರಿ ಊಟಕ್ಕೆ ಡಿನ್ನರ್ ಅಂತೀವಿ, ಮಧ್ಯಾಹ್ನದ ಊಟಕ್ಕೆ ಏನಂತೀವಿ ನಾವು, ಲಂಚ್ ಅಂತೀವಿ. ಆದ್ರೆ ಕನ್ನಡದಲ್ಲಿ ಸರ್ ನಾವು ಹೀಗೆ ಮಾತಾಡಲ್ಲ, ನಾವು ಬರೀ ಊಟ ಮಾಡ್ತೀನಿ ಅಂತಂದ್ರೆ ಅಷ್ಟೇ ಅಂತೀವಿ. ನಾನು ಬರೀ ಊಟ ಮಾಡ್ತೀನಿ ಅಂತ ಅನ್ಲಿಕ್ಕೆ ಐ ಟೇಕ್ ಮೀಲ್ಸ್ ಅಂತಂದು ನೀವು ಹೇಳ್ಬೋದು. ಮೀಲ್ಸ್ ಅಂತಂತಂದ್ರೆ ಅದು ಯಾವುದೇ ಹೊತ್ತಿನಲ್ಲಿ ನೀವು ಯೂಸ್ ಮಾಡ್ಬೋದು. ಆದ್ರೆ ಮಧ್ಯಾಹ್ನ ಇದ್ದಾಗ ಲಂಚ್ ಅಂತ ಯೂಸ್ ಮಾಡ್ಬೇಕಾಗತ್ತೆ, ರಾತ್ರಿ ಇದ್ದಾಗ ಡಿನ್ನರ್ ಅಂತಂದು ಯೂಸ್ ಮಾಡ್ಬೇಕಾಗತ್ತೆ. ಎಸ್, ನಾನು ಕ್ರಿಕೆಟ್ ಆಡುತ್ತೇನೆ, ಐ ಪ್ಲೇ ಕ್ರಿಕೆಟ್. ನಾನು ಚೆಸ್ ಆಡುತ್ತೇನೆ, ಐ ಪ್ಲೇ ಚೆಸ್. ನೆಕ್ಸ್ಟ್ ಐ ಡ್ರಿಂಕ್ ಟೀ, ನಾನು ಚಹಾ ಕುಡಿಯುತ್ತೇನೆ. ಐ ಡ್ರಿಂಕ್ ಕಾಫಿ, ನಾನು ಕಾಫಿ ಕುಡಿಯುತ್ತೇನೆ. ಐ ರೈಟ್ ಡೈರಿ, ನಾನು ಡೈರಿ ಬರೆಯುತ್ತೇನೆ. ಐ ಗೋ ಟು ಬೆಡ್ ಅಂತಂದ್ರೇನು, ನಾನು ಮಲಗುತ್ತೇನೆ ಅಂತಂದಕ್ಕೆ ಐ ಗೋ ಟು ಬೆಡ್ ಅಂತಂದು ಹೇಳ್ತೀವಿ. ವೆಲ್ ಫ್ರೆಂಡ್ಸ್, ಈ ವಾಕ್ಯಗಳು ಏನಿವು, ನಾವು ದಿನನಿತ್ಯ ಮಾಡುವಂತಹ ಕ್ರಿಯೆಗಳು ಅಂದ್ರೆ ಹ್ಯಾಬಿಚುವಲ್ ಆಕ್ಷನ್ಸ್. ಈ ರೀತಿಯಾಗಿ ನೀವು ದಿನನಿತ್ಯ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಯಾವ ರೀತಿ ಕ್ರಿಯೆಗಳನ್ನ ಮಾಡ್ತೀರಿ, ಆ ಕ್ರಿಯೆಗಳನ್ನ ನೀವು ಇಂಗ್ಲಿಷ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕಾದಾಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ನಾವೇನ್ ಮಾಡ್ತೀವಿ, ಹಾಗಾದ್ರೆ ಬಳಸ್ತೀವಿ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಈಗ ನಾನೇನು ಕೆಲವು ಎಕ್ಸಾಂಪಲ್ಸ್ ಗಳನ್ನ ಮಾತ್ರ ಕೊಟ್ಟಿದ್ದೀನಿ. ಈ ಎಕ್ಸಾಂಪಲ್ಸ್ ಗಳನ್ನ ಬಿಟ್ಟು ಬೇರೆ ನೀವು ಯಾವ ಕ್ರಿಯೆಗಳನ್ನ ಮಾಡ್ತೀರಿ ಮತ್ತೆ ಅದನ್ನ ಹೇಗೆ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂತ ಅನ್ನೋದನ್ನ ಯೋಚನೆ ಮಾಡಿ ಆ ರೀತಿಯ ಸೆಂಟೆನ್ಸ್ ಗಳನ್ನ ನೀವಲ್ಲಿ ತೆಗಿಬೇಕಾಗತ್ತೆ. ಓಕೆ, ಆಮೇಲೆ ನಾನು ನಿಮ್ಗೆ ಹೇಳಿದ್ದೀನಿ, ಒಂದು ಪಾಸಿಟಿವ್ ಸೆಂಟೆನ್ಸ್ ನ ತಗೊಂಡು ಅದನ್ನ ಏನ್ ಮಾಡ್ಬೇಕು, 5 ಟೈಪ್ ನೀವಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿ ನಂತರ ಅದನ್ನ ಅಷ್ಟು ಪರ್ಸನ್ಸ್ ಗಳಲ್ಲಿ ಕನ್ವರ್ಟ್ ಮಾಡ್ಬೇಕು. ಈಗ ನಾನು ನಿಮ್ಗೆ ಏನ್ ಕಲಿಸಿದೀನಿ, ಐ ಗೋ ಟು ಸ್ಕೂಲ್ ಕಲಿಸಿದೀನಿ. ಅದೇ ರೀತಿ ಇಲ್ಲಿ ಐ ಡ್ರಿಂಕ್ ಟೀ, ಐ ಡು ನಾಟ್ ಡ್ರಿಂಕ್ ಟೀ, ಡು ಐ ಡ್ರಿಂಕ್ ಟೀ, ಡೋಂಟ್ ಐ ಡ್ರಿಂಕ್ ಟೀ, ವಾಟ್ ಡು ಐ ಡ್ರಿಂಕ್. ಈ ರೀತಿ ಅದನ್ನ ಅಷ್ಟು ಪರ್ಸನ್ಸ್ ಗಳಲ್ಲಿ ನೀವು ಕನ್ವರ್ಟ್ ಮಾಡಿ ಹೆಚ್ಚು ಎಷ್ಟಾಗುತ್ತೋ ಅಷ್ಟು ಸೆಂಟೆನ್ಸ್ ಗಳನ್ನ ಬರತೆಗೆದು ಬಾಯಿಂದ ಅಂದು ಅದನ್ನ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ನಿಮ್ಗೆ ವಿಷಯಗಳು ಕ್ಲಿಯರ್ ಆಗಿ ಅರ್ಥ ಆಗ್ತವೆ. ಒಂದು, ಇನ್ನು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ನಾವು ಕೆಲವು ಬಾರಿ ಜಾಗತಿಕ ಸತ್ಯಗಳನ್ನ ಹೇಳಿಕ್ಕೂ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಅರ್ತ್ ಗೋಸ್ ಅರೌಂಡ್ ದ ಸನ್ ಅಂದ್ರೆ ಭೂಮಿಯು ಸದಾ ಸೂರ್ಯನ ಸುತ್ತಲೂ ಸುತ್ತುತ್ತದೆ. ಸನ್ ಆಲ್ವೇಸ್
arises in the east. ಸೂರ್ಯ ಯಾವಾಗಲೂ ಪೂರ್ವದಲ್ಲಿ ಹುಟ್ಟುತ್ತಾನೆ. ಇವು ಜಾಗತಿಕ ಸತ್ಯಗಳು. ಈ ಜಾಗತಿಕ ಸತ್ಯಗಳನ್ನ ಮಾತನಾಡುವಂತ ಸಂದರ್ಭದಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನ ಬಳಸ್ತೀವಿ. ಇದಲ್ಲದೆ ಇನ್ನು ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂತಂದ್ರೆ ಕೆಲವೊಮ್ಮೆ ಫ್ಯೂಚರ್ ಆಕ್ಷನ್ಸ್ ಗಳನ್ನು ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಮಾತನಾಡ್ತಾ ಇರ್ತಾರೆ. ಆದ್ರೆ ಫಿಕ್ಸ್ಡ್ ಟೈಮ್ ಟೇಬಲ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು ರೈಲ್ವೆ ಸ್ಟೇಷನ್ ಹೋದ್ರಿ, ಅಲ್ಲಿ ಒಂದು ಸೆಂಟೆನ್ಸ್ ನ ನೋಡ್ತೀರಿ ನೀವು. ಏನಂತಂದ್ರು, ರಾಣಿ ಚೆನ್ನಮ್ಮ ಟ್ರೈನ್ ಅರೈವ್ಸ್ ಆಟ್ 5 PM. ರಾಣಿ ಚೆನ್ನಮ್ಮ ಟ್ರೈನ್ ಅರೈವ್ಸ್ ಆಟ್ 5 PM ಅಂತಂದ್ರೆ ಏನದು ಫಿಕ್ಸ್ಡ್ ಟೈಮ್ ಟೇಬಲ್. ಆ ರಾಣಿ ಚೆನ್ನಮ್ಮ ಟ್ರೈನ್ 5 ಗಂಟೆಗೆ ಅರೈವ್ ಆಗುತ್ತೆ. ಈ ರೀತಿಯಾಗಿ ಫಿಕ್ಸ್ಡ್ ಟೈಮ್ ಟೇಬಲ್ಗೂ ನೀವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನ ಬಳಸಬಹುದು. ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಕೆಲವೊಮ್ಮೆ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಗಳನ್ನ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಪ್ರಧಾನಮಂತ್ರಿ ಅವರು ರಾಷ್ಟ್ರಪತಿಗೆ ಭೇಟಿಯಾಗಿರ್ತಾರೆ ಅಂತಂದು ಇಟ್ಕೊಳ್ಳಿ. ಅದನ್ನ ಯಾವ ರೀತಿಯಾಗಿ ಕೊಡ್ತಾರೆ ಅವರು, ದ PM ಮೀಟ್ಸ್ ಪ್ರೆಸಿಡೆಂಟ್. ದ PM ಮೀಟ್ಸ್ ಪ್ರೆಸಿಡೆಂಟ್. ಅಲ್ಲಿ ಮೀಟ್ಸ್ ಪ್ರೆಸಿಡೆಂಟ್ ಅಂತಂತಂದ್ರೆ ಆ ಆಕ್ಷನ್ ಮುಗಿದಿರುತ್ತೆ, ಆದ್ರೂ ಸಹ ಆ ಹೆಡ್ಲೈನ್ ಅಲ್ಲಿ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಆ ವಾಕ್ಯಗಳನ್ನ ಏನ್ ಮಾಡಿರ್ತಾರೆ, ಅವರು ಕೊಟ್ಟಿರ್ತಾರೆ. ವೆಲ್ ಫ್ರೆಂಡ್ಸ್, ಈ ರೀತಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ನಾವು ಇಂಗ್ಲಿಷ್ ಅಲ್ಲಿ ಮಾತನಾಡ್ತಾ ಇರ್ಬೇಕಾದ್ರೆ ಈ ಎಲ್ಲ ಸನ್ನಿವೇಶಗಳಲ್ಲಿ ಯೂಸ್ ಮಾಡ್ಕೋಬಹುದು. ಆದ್ರೆ ಒಂದನ್ನ ತಿಳ್ಕೊಳ್ಳಿ, ಫಸ್ಟ್ ಮೇನ್ ಥಿಂಗ್ ಏನು, ಡೈಲಿ ಆಕ್ಷನ್ಸ್ ಗಳಿಗೆ ಇದನ್ನ ನಾವು ಹೆಚ್ಚು ಬಳಸ್ತೀವಿ. ಅಂದ್ರೆ ಡೈಲಿ ಮಾಡುವಂತ ಕ್ರಿಯೆಗಳಿಗೆ ಹೆಚ್ಚು ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನ ಬಳಸ್ತೀವಿ. ವೆಲ್ ಓಕೆ, ಹಾಗಾದ್ರೆ ಫನ್ ವರ್ಕ್ ಏನ್, ಹಾಗಾದ್ರೆ ಇದೇ ರೀತಿ ಬೇರೆ ಬೇರೆ ಒಂದು ಸೆಂಟೆನ್ಸ್ ಗಳನ್ನ ತಗೊಂಡು ನೀವು ಬರೆದು ಬಿಟ್ಟು ಅದನ್ನ ಫೋಟೋನ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಪೋಸ್ಟ್ ಮಾಡಿ. ವೆಲ್, ಆಮೇಲೆ ನಿಮ್ಮ ಏನೋ ಕ್ವಶನ್ಸ್ ಗಳಿದ್ರು ಆ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಪೋಸ್ಟ್ ಮಾಡಬಹುದು ಅಂತ ಹೇಳ್ತಾ, ವೆಲ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಹಾಗಾದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅರ್ಥ ಆಯ್ತಲ್ವಾ? ಇದೇ ರೀತಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳನ್ನ ತಗೊಂಡ್ಬಿಟ್ಟು ನೀವು ಅದನ್ನ ಮಾಡಿ ಅದರಲ್ಲಿ ಪರ್ಫೆಕ್ಟ್ ಆಗ್ಬೇಕಾಗತ್ತೆ. ಈಗ ನಾನು ನಿಮಗೆ 3 ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೀನಿ. ಫಸ್ಟ್ ಒನ್, ಐ ರೈಟ್ ಲೆಟರ್, ನಾನು ಪತ್ರವನ್ನು ಬರೆಯುತ್ತೇನೆ. ನೆಕ್ಸ್ಟ್ ಒನ್, ಐ ರೀಡ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಅನ್ನ ಓದುತ್ತೇನೆ. ನೆಕ್ಸ್ಟ್, ಐ ಕಮ್ ಟು ಹೋಮ್, ನಾನು ಮನೆಗೆ ಬರುತ್ತೇನೆ. ಈ 3 ವಾಕ್ಯಗಳನ್ನ ನೀವು 5 ಪ್ರಕಾರಗಳಲ್ಲಿ, ಅಂದ್ರೆ ಅಫರ್ಮೇಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಅಫರ್ಮೇಟಿವ್ ಕ್ವಶನ್, ನೆಗೆಟಿವ್ ಕ್ವಶನ್, WH ಕ್ವಶನ್ ಪ್ಲಸ್ ಉಷ್ಟು ಪರ್ಸನ್ಸ್ ಗಳಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ. ಅದನ್ನ ರೈಟಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಅದನ್ನ ನೀವು ಬಾಯಿಂದ ಅಂದು ಅದನ್ನ ನೀವು ರೆಕಾರ್ಡ್ ಫಾರ್ಮೇಟ್ ಅಲ್ಲಿ ರೆಕಾರ್ಡ್ ಮಾಡಿ ನನಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಅದನ್ನ ಪೋಸ್ಟ್ ಮಾಡಿ. ವೆಲ್, ಯಾರು ನೀವು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ, ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮ್ ಗ್ರೂಪ್ ಗೆ ನೀವು ಜಾಯ್ನ್ ಆಗಿ ನಿಮ್ಮ ಒಂದು ಫನ್ ವರ್ಕ್ ನನಗೆ ತೋರಿಸಬಹುದು. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಇದನ್ನ ನಾನು ಸ್ಪೋಕನ್ ಇಂಗ್ಲಿಷ್ ಇನ್ 11 days ಅನ್ನುವಂತ 4th day ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಇನ್ನೂ ಎಕ್ಸ್ಪ್ಲನೇಷನ್ ಮಾಡಿದೀನಿ. ಆ ವಿಡಿಯೋನು ಸಹ ನೀವು ನೋಡ್ಬೋದು. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಇದೆಲ್ಲವೂ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಇದನ್ನ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. Well, this is all about today's video. Let's meet you then in next video. Till then, bye. See you. Thank you very much and God bless you.